ಪಾರ್ಶ್ವಕೋನಗಳು, ಸರಳ ಯುಗ್ಮಗಳು ಹಾಗೂ ಶೃಂಗಾಭಿಮುಖ ಕೋನಗಳು. ಮೊದಲಿಗೆ ನಾವು ಪಾರ್ಶ್ವಕೋನಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಪಾರ್ಶ್ವಕೋನಗಳು ಅಂದ್ರೆ ಏನು? ಪಾರ್ಶ್ವಕೋನಗಳು ಹೇಗಿರುತ್ತೆ? ನಾವೀಗ ಈ ಎರಡು ಕೋನಗಳನ್ನ ಪರಿಗಣಿಸೋಣ. ಎರಡು ಕೋನಗಳನ್ನ ತಗೊಳ್ಳೋಣ, ಇದಕ್ಕೆ ಹೆಸರು ಕೊಡ್ತಾ ಹೋಗೋಣ. ಎ ಬಿ ಸಿ ಡಿ. ಇಲ್ಲಿ ಯಾವ್ದು ಎರಡು ಕೋನಗಳು ಅಂತ ಹೇಳಿದ್ರೆ ಎ ಬಿ ಡಿ ಅನ್ನೋದೊಂದು ಕೋನ, ಡಿ ಬಿ ಸಿ ಅನ್ನೋದೊಂದು ಕೋನ. ಎ ಬಿ ಡಿ ಅನ್ನೋದೊಂದು ಕೋನ, ಡಿ ಬಿ ಸಿ ಅನ್ನೋದೊಂದು ಕೋನ. ಈ ಎರಡು ಕೋನಗಳನ್ನ ಗಮನಿಸಿದಾಗ ನಮ್ಗೆ ಏನನ್ನ ವ್ಯತ್ಯಾಸ ಸಿಗುತ್ತಾ ಅಥವಾ ಒಂದೇ ರೀತಿ ಇರುತ್ತಾ? ನಾವ್ ಇದನ್ನ ಫಸ್ಟ್ ಯೋಚನೆ ಮಾಡೋಣ. ಎ ಬಿ ಡಿ ಅನ್ನೋದೊಂದು ಕೋನ, ಡಿ ಬಿ ಸಿ ಅನ್ನೋದೊಂದು ಕೋನ. ಈ ಎರಡೂ ಕೋನಗಳನ್ನ ಗಮನಿಸಿದಾಗ ಈ ಪಿ ಅನ್ನೋ ಶೃಂಗ ಏನಿದ್ಯೋ ಇದು ಎರಡೂ ಕೋನದಲ್ಲಿ ಇದೆಯಾ? ಹೌದು, ಇದೆ. ಈ ಬಿ ಅನ್ನೋ ಶೃಂಗ ಸ್ಥಾನ ಎರಡೂ ಕೋನಗಳಿಗಿದೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಶೃಂಗ ಅಂತ ಹೇಳ್ಬೋದಾ? ಹೌದು, ಹೇಳ್ಬೋದು. ಅದೇ ರೀತಿ ನಾವು ಮತ್ತೇನ್ ಗಮನಿಸ್ಬೋದು? ಈ ಬಿ ಡಿ. ಬಿ ಡಿ ಅನ್ನೋದು ಎ ಬಿ ಡಿ ನಲ್ಲೂ ಸಹ ಇದೆ, ಡಿ ಬಿ ಸಿ ಇದರಲ್ಲೂ ಸಹ ಇದೆ. ಈ ಬಿ ಡಿ ಅನ್ನೋ ಬಾಹು ಈ ಕೋನದಲ್ಲೂ ಇದೆ, ಬಿ ಡಿ ಅನ್ನೋ ಬಾಹು ಈ ಕೋನದಲ್ಲೂ ಇದೆ. ಹಾಗಿದ್ದಾಗ ಬಿ ಡಿ ಅನ್ನೋದು ಎರಡೂ ಕೋನಕ್ಕೂ ಸೇರಿರೋ ಸಾಮಾನ್ಯ ಬಾಹು ಅಂತ ಹೇಳ್ಬೋದಾ? ಹೌದು, ಬಿ ಡಿ ಅನ್ನೋ ಬಾಹು ಡಿ ಬಿ ಸಿ ಅನ್ನೋ ಕೋನಕ್ಕೂ ಸೇರಿದೆ, ಎ ಬಿ ಡಿ ಅನ್ನೋ ಕೋನಕ್ಕೂ ಸೇರಿದೆ. ಇನ್ನೇನ್ ಗಮನಿಸ್ಬೋದು ಅಂತ ಹೇಳಿದ್ರೆ ಎ ಬಿ ಅನ್ನೋದೊಂದು ಬಾಹು ಇದೆ, ಅದೇ ರೀತಿ ಬಿ ಸಿ ಅನ್ನೋದೊಂದು ಬಾಹು ಇದೆ. ಅದು ಸಾಮಾನ್ಯ ಅಲ್ಲ, ಯಾಕಂದ್ರೆ ಎ ಬಿ ಬೇರೆ ಬಾಹು ಇದೆ, ಬಿ ಸಿ ಬೇರೆ ಬಾಹು. ಹಾಗಿದ್ದಾಗ ಈ ಈ ಕೋನ, ಎರಡು ಕೋನ ಏನಿದೆ ಇದರಲ್ಲಿ ಸಾಮಾನ್ಯ ಬಾಹು ಇದೆ, ಸಾಮಾನ್ಯ ಶೃಂಗ ಇದೆ, ಸಾಮಾನ್ಯವಲ್ಲದೆ ಇರೋ ಬಾಹು ಇದೆ. ಇಂಥದ್ದನ್ನ ನಾವು ಪಾರ್ಶ್ವಕೋನ ಅಂತ ಹೇಳ್ತೀವಿ. ಇಲ್ಲಿ ಪಾರ್ಶ್ವಕೋನಗಳು ಯಾವುದು ಅಂತ ಹೇಳಿದ್ರೆ ಎ ಬಿ ಡಿ ಮತ್ತೆ ಡಿ ಬಿ ಸಿ. ಇದು ಪಾರ್ಶ್ವಕೋನಗಳಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಮಾನ್ಯ ಶೃಂಗವಿರಬೇಕು, ಸಾಮಾನ್ಯ ಬಾಹು ಇರಬೇಕು, ಸಾಮಾನ್ಯವಲ್ಲದೆ ಇರೋ ಬಾಹು ಇರಬೇಕು. ಈ ಎರಡು ಕೋನಗಳನ್ನು ನಾವು ಗಮನಿಸಿದ್ವಿ. ಸಾಮಾನ್ಯ ಬಾಹು ಇದೆ, ಸಾಮಾನ್ಯ ಶೃಂಗ ಇದೆ ಮತ್ತು ಸಾಮಾನ್ಯವಲ್ಲದ ಬಾಹುಗಳು ಸಹ ಇದೆ. ಇನ್ನ ಒಂದು ನಾವು ಗಮನಿಸ್ಬೇಕು ಅಂತ ಹೇಳಿದ್ರೆ ಇದು ಪಾರ್ಶ್ವಕೋನ ಆಗ್ಬೇಕಂತ ಹೇಳಿದ್ರೆ ಅಸಾಮಾನ್ಯ ಬಾಹುಗಳು ಅಂದ್ರೆ ಸಾಮಾನ್ಯವಲ್ಲದ ಬಾಹುಗಳು ಸಾಮಾನ್ಯ ಬಾಹುಗಳ ವಿಭಿನ್ನ ಬದಿಗಳಲ್ಲಿರಬೇಕು. ಈ ಬಿ ಡಿ ಅನ್ನೋ ಸಾಮಾನ್ಯ ಬಾಹುವಿನ ವಿಭಿನ್ನ ಬದಿ ಎಡಗಡೆ ನೋಡಿದ್ರೆ ಎ ಬಿ ಅನ್ನೋದಿದೆ, ಬಲಗಡೆ ನೋಡಿದ್ರೆ ಬಿ ಸಿ ಅನ್ನೋದಿದೆ. ಹಾಗಿದ್ದಾಗ ಇದು ಪಾರ್ಶ್ವಕೋನ ಆಗುತ್ತೆ. ಎ ಬಿ ಡಿ ಮತ್ತೆ ಡಿ ಬಿ ಸಿ ಅನ್ನೋದು ಪಾರ್ಶ್ವಕೋನ ಆಗುತ್ತೆ. ಯಾಕಂದ್ರೆ ಸಾಮಾನ್ಯ ಶೃಂಗ ಸಹ ಇದೆ, ಸಾಮಾನ್ಯ ಬಾಹು ಇದೆ, ಸಾಮಾನ್ಯವಲ್ಲದ ಬಾಹುಗಳು ಬಿ ಡಿಯ ವಿಭಿನ್ನ ಬದಿಗಳಲ್ಲಿದೆ. ಮತ್ತೊಂದು ಉದಾಹರಣೆ, ಎ ಬಿ ಡಿ ಮತ್ತೆ ಎ ಬಿ ಸಿ ಕೊಟ್ಟಿದ್ದಾರೆ. ಎ ಬಿ ಡಿ ಅನ್ನೋ ಕೋನದಲ್ಲಿ ಶೃಂಗ ಇದೆಯಾ? ಬಿ. ಹೌದು, ಎ ಬಿ ಸಿ ನಲ್ಲಿ ಇದೆ. ಎರಡಕ್ಕೂ ಸಾಮಾನ್ಯ ಶೃಂಗ ಯಾವುದು? ಬಿ. ಸಾಮಾನ್ಯ ಬಾಹು ಯಾವುದು? ಎ ಬಿ ಅನ್ನೋದು ಸಾಮಾನ್ಯ ಬಾಹು. ಎ ಬಿ ಡಿ ನಲ್ಲೂ ಸಹ ಎ ಬಿ ಇದೆ, ಎ ಬಿ ಸಿ ನಲ್ಲೂ ಸಹ ಎ ಬಿ ಇದೆ. ಹಾಗಿದ್ದಾಗ ಸಾಮಾನ್ಯ ಶೃಂಗ ಇದೆ, ಸಾಮಾನ್ಯ ಬಾಹು ಇದೆ. ಮತ್ತೊಂದೇನು? ಸಾಮಾನ್ಯವಲ್ಲದ ಬಾಹು. ಬಿ ಡಿ ಅನ್ನೋದು ಬಿ ಸಿ ಅನ್ನೋದು ಸಾಮಾನ್ಯವಲ್ಲದ ಬಾಹು ಅಂತ ಹೇಳ್ಬೋದಾ? ಹೌದು, ಬಿ ಡಿ ಮತ್ತೆ ಬಿ ಸಿ ಏನಿದೆಯೋ ಅದು ಸಾಮಾನ್ಯವಲ್ಲದ ಬಾಹು. ಮತ್ತಿನ್ನೊಂದು, ಎ ಬಿ ಅನ್ನೋ ಸಾಮಾನ್ಯ ಬಾಹುವಿನ ವಿಭಿನ್ನ ಬದಿಗಳಲ್ಲಿ ಅಸಾಮಾನ್ಯ ಬಾಹುಗಳಿರಬೇಕು. ಇಲ್ಲಿ ಎ ಬಿ ಅನ್ನೋ ಬಾಹುವಿನ ಎಡಗಡೆ ನೋಡಿದಾಗ ಯಾವುದೇ ಬಾಹುಗಳಿಲ್ಲ, ಬಲಗಡೆ ನೋಡಿದಾಗ ಬಿ ಡಿ ಅನ್ನೋದಿದೆ. ಹಾಗಿದ್ದಾಗ ಎ ಬಿ ಡಿ ಮತ್ತೆ ಎ ಬಿ ಸಿ ಏನಿದೆಯೋ ಅದು ಪಾರ್ಶ್ವಕೋನ ಆಗುವುದಿಲ್ಲ. ಎರಡನೇದು, ಸರಳ ಯುಗ್ಮಗಳು. ಸರಳ ಯುಗ್ಮಗಳ ಚಿತ್ರ ನೋಡಿದ್ರೆ ಇದು ಪಾರ್ಶ್ವಕೋನಗಳ ತರನೇ ಇರುತ್ತೆ. ಇದಕ್ಕೂ ಹೆಸರು ಕೊಡೋಣ, ಎ ಬಿ ಸಿ ಮತ್ತೆ ಡಿ. ಕೋನಗಳನ್ನು ನೋಡಿದಾಗ ಎ ಬಿ ಸಿ ಇದೆ, ಸಿ ಬಿ ಡಿ ಇದೆ. ಇದಕ್ಕೂ ಸಾಮಾನ್ಯ ಶೃಂಗ ಇದೆ, ಇದಕ್ಕೂ ಸಾಮಾನ್ಯ ಶೃಂಗ ಇದೆ. ಸಾಮಾನ್ಯ ಬಾಹು ಇದೆ, ಸಾಮಾನ್ಯ ಬಾಹು ಇದೆ, ಅಸಾಮಾನ್ಯ ಬಾಹು ಸಹ ಇದೆ. ಅದು ಸಾಮಾನ್ಯ ಬಾಹುವಿನ ವಿಭಿನ್ನ ಬದಿಗಳಲ್ಲಿದೆ. ಹಾಗಿದ್ದಾಗ ಸರಳ ಯುಗ್ಮಗಳು ಯಾವುದು ಅಂದ್ರೆ ಎ ಬಿ ಸಿ ಒಂದು, ಸಿ ಬಿ ಡಿ ಒಂದು. ಎ ಬಿ ಸಿ ಮತ್ತೆ ಸಿ ಬಿ ಡಿ ಸರಳ ಯುಗ್ಮಗಳು. ಯಾಕೆ? ಸಾಮಾನ್ಯ ಶೃಂಗ ಇದೆ, ಸಾಮಾನ್ಯ ಬಾಹು ಇದೆ, ಸಾಮಾನ್ಯವಲ್ಲದ ಬಾಹು ಸಹ ಇದೆ. ಮತ್ತಿನ್ನೊಂದು, ಅಸಾಮಾನ್ಯ ಬಾಹುಗಳು ಸಾಮಾನ್ಯ ಬಾಹುಗಳ ವಿಭಿನ್ನ ಬದಿಗಳಲ್ಲಿರಬೇಕು. ಈ ಬಿ ಸಿ ಅನ್ನೋ ಸಾಮಾನ್ಯ ಬಾಹುವಿನ ವಿಭಿನ್ನ ಬದಿ ಎಡಬದಿಯಲ್ಲೂ ಸಹ ಬಲಬದಿಯಲ್ಲೂ ಸಹ ಎ ಬಿ ಮತ್ತೆ ಬಿ ಡಿ ಇರುತ್ತೆ. ಇಲ್ಲಿ ಇನ್ನೊಂದು ಏನಂದ್ರೆ ಸರಳ ಯುಗ್ಮಗಳು ಅಂತ ಬಂದಾಗ ಸಿ ಬಿ ಡಿ ಈ ಮಧ್ಯೆ ಇಲ್ಲಿ ಏನ್ ಕೋನ ಫಾರ್ಮ್ ಆಗಿರ್ತೋ ಅದೇ ರೀತಿ ಸಿ ಬಿ ಎ ಇದರ ಮಧ್ಯೆ ಇರುವ ಕೋನ, ಇವೆರಡನ್ನೂ ಸೇರಿಸಿದ್ರೆ ನಮಗೆ 180 ಬರುತ್ತೆ. ಇಲ್ಲಿರುವ ಕೋನ, ಇಲ್ಲಿರುವ ಕೋನ, ಇವೆರಡರ ಮೊತ್ತ ನಮಗೆ 180. ಮತ್ತೆ ಎ ಬಿ ಡಿ
ಅನ್ನೋದೇನಿದೆಯೋ ಒಂದೇ ರೇಖೆಯ ಮೇಲಿರುತ್ತೆ, ಬೇರೆ ಬೇರೆ ರೇಖೆಯ ಮೇಲಿರಲ್ಲ. ಪಾರ್ಶ್ವಕೋನಗಳು ಗಮನಿಸಿದಾಗ ಎ ಬಿ ಡಿ ಅನ್ನೋದು ಬೇರೆ ರೀತಿ ಇತ್ತು. ಇಲ್ಲಿ ಎ ಬಿ ಡಿ ಅನ್ನೋದು ಒಂದೇ ರೇಖೆಯ ಮೇಲಿರುತ್ತೆ. ಎ ಬಿ ಸಿ ಯ ಕೋನ, ಸಿ ಬಿ ಡಿ ಯ ಕೋನ ಎರಡನ್ನು ಸೇರಿಸಿದಾಗ ನಮಗೆ 180 ಬರುತ್ತೆ. ಮೂರನೇದು ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಅಂದ್ರೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದಾಗ ನಮಗೆ ಶೃಂಗಾಭಿಮುಖ ಕೋನಗಳು ಸಿಗುತ್ತವೆ. ಅಂದ್ರೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದಾಗ, ಇಲ್ಲಿ ಎರಡು ರೇಖೆಗಳಿದಾವೆ, ಇಲ್ಲಿ ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದಾಗ ನಮಗೆ ಶೃಂಗಾಭಿಮುಖ ಕೋನಗಳು. ಇದಕ್ಕೆ ಹೆಸರು ಕೊಡ್ತಾ ಹೋಗೋಣ. ಎ ಓ ಬಿ, ಡಿ ಓ ಸಿ. ಇಲ್ಲಿ ಓ ಅನ್ನೋದೇನಿದೆಯೋ ಇದು ಶೃಂಗ. ಈ ಶೃಂಗದಲ್ಲಿ ಎ ಸಿ ಅನ್ನುವ ರೇಖೆ, ಬಿ ಡಿ ಅನ್ನುವ ರೇಖೆ ಪರಸ್ಪರ ಛೇದಿಸಿರುವುದರಿಂದ ನಮಗೆ ಶೃಂಗದಿಂದ ಅಭಿಮುಖವಾಗಿರುವ ಕೋನಗಳು ಎಷ್ಟು ಕೋನಗಳಿದಾವೆ? ಎ ಓ ಬಿ ಒಂದು ಕೋನ, ಡಿ ಓ ಸಿ ಒಂದು ಕೋನ, ಅದೇ ರೀತಿ ಎ ಓ ಡಿ ಒಂದು ಕೋನ, ಬಿ ಓ ಸಿ ಒಂದು ಕೋನ. 4 ಕೋನಗಳು ನಮಗೆ ಸಿಗುತ್ತವೆ. ನಾವು ಗಮನಿಸಿದಾಗ ಎ ಓ ಬಿ ಮತ್ತೆ ಡಿ ಓ ಸಿ ಇದರ ಮಧ್ಯೆ ಇರುವ ಕೋನಗಳು, ಇದರ ಮಧ್ಯೆ ಫಾರ್ಮ್ ಆಗಿರುವ ಈ ಕೋನ ಮತ್ತೆ ಈ ಕೋನ ಒಂದೇ ಸಮವಾಗಿರುತ್ತೆ. ಎ ಓ ಬಿ ಮತ್ತೆ ಡಿ ಓ ಸಿ ಒಂದೇ ಸಮವಾಗಿರುತ್ತೆ. ಹಾಗಿದ್ದಾಗ ಎ ಓ ಬಿ ಮತ್ತೆ ಸಿ ಓ ಡಿ ಅನ್ನೋದು ಶೃಂಗಾಭಿಮುಖ ಕೋನಗಳು. ಇದರ ಮಧ್ಯೆ ಇರುವ ಕೋನ, ಇದರ ಮಧ್ಯೆ ಇರುವ ಕೋನ ಎರಡು ಒಂದೇ ಆಗಿರುತ್ತೆ. ಮತ್ತೊಂದು ಎ ಓ ಡಿ ಅನ್ನುವ ಕೋನ ಇದು ಸಹ ಸೇಮ್ ಇರುತ್ತೆ. ಇದರ ಮಧ್ಯೆ ಇರುವ ಕೋನ, ಇದರ ಮಧ್ಯೆ ಇರುವ ಕೋನ ಒಂದೇ ಇರುತ್ತೆ. ಹಾಗಿದ್ದಾಗ ಎ ಓ ಬಿ ಮತ್ತೆ ಸಿ ಓ ಡಿ, ಎ ಓ ಡಿ ಮತ್ತೆ ಬಿ ಓ ಸಿ ಅನ್ನೋದು ಶೃಂಗಾಭಿಮುಖ ಕೋನ.